ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಲೈವ್ ಮಾಡ್ತಾ ಇರತಕ್ಕಂಥ ವಿಷಯ ಬಂದು ಕನ್ನಡದ ಮನೆಮಗ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರುನಾಡಿನ ಹೆಮ್ಮೆಯ ನಟ, ನಮ್ಮೆಲ್ಲರನ್ನು ಇತ್ತೀಚೆಗೆ ಬಿಟ್ಟು ಅಗಲಿದ ಅಪ್ಪು ಸರ್ ಅವರ ಜೇಮ್ಸ್ ಚಿತ್ರದ ವಿಚಾರವಾಗಿ ನಾನಿವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ. ಬಹಳ ನೋವಿನ ವಿಚಾರ. ಏನಪ್ಪ ಅಂತಂದ್ರೆ, ಕಳೆದ 2 ದಿನಗಳ ಹಿಂದೆ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅಂತಂದ್ರೆ ಏನು, ಈಗಾಗಲೇ ಪ್ರಾರಂಭ ಆಗಿದೆ. ಜೇಮ್ಸ್ ಚಿತ್ರವನ್ನ ಸಾಕಷ್ಟು ಥಿಯೇಟರ್ಗಳಲ್ಲಿ ಅದನ್ನು ತೆಗೆದಾಕ್ತಾ ಇದ್ದಾರೆ. ಅಲ್ಲ, ತೆಗೆದಾಕಕ್ಕೆ ಆಲ್ರೆಡಿ ಪ್ಲಾನು ಆಗೋಗಿದೆ. ಕೆಲವು ಥಿಯೇಟರ್ ಮಾಲೀಕರು, ಕೆಲವು ಕನ್ನಡ ದ್ರೋಹಿ ವಿತರಕರು, ಕನ್ನಡ ದ್ರೋಹಿಗಳು ಅಂತಾನೆ ಕರಿತೀನಿ ಅವ್ರನ್ನ, ಕಮಿಷನ್ ಆಸೆಗಾಗಿ, ಕಮಿಷನ್ ಸಿಗುತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನೋ ಒಂದು ಆಸೆಗಾಗಿ ಇವತ್ತು ಇಷ್ಟೆಲ್ಲ ಹೆಸರು ಮಾಡಿರ್ತಕ್ಕಂಥ ನಮ್ಮ ಪ್ರೀತಿ ಅಪ್ಪು ಅವರ ಕಡೇ ಚಿತ್ರ ಜೇಮ್ಸ್ ಚಿತ್ರವನ್ನ ತೆಗೆದಾಕಿ ನೀವೇನು ಹೇಳೋದಕ್ಕೆ ಹೊರಟಿದ್ದೀರಾ, ನೀವೇನು ಸಾಧಿಸೋದಕ್ಕೆ ಹೊರಟಿದ್ದೀರಾ ನೀವು? ನಾನು ಇನ್ನೊಂದ್ಸತಿ ನಿಮಗೆ ಕೇಳ್ತೀನಿ, ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟು ಬರ್ತಾರಾ ಇನ್ನೊಂದು ಫಿಲಂ ಮಾಡೋದಕ್ಕೆ? ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಏನಾದರೂ ಹುಟ್ಟು ಬರ್ತಾರಾ ಕರ್ನಾಟಕದಲ್ಲಿ? ಸಾಧ್ಯ ಇಲ್ಲ, ಇನ್ನಂತೂ ಇಲ್ಲ, ಮುಗಿದೋಯ್ತು. ಅವರ ಕಡೇ ಚಿತ್ರ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿ ನಾವೇನೇ ಮಾಡದಿದ್ರು ಕಟ್ಟ ಕಡೆಯದಾಗಿ ಚಿತ್ರ ಬಂದು ಜೇಮ್ಸ್. ಇಷ್ಟೆಲ್ಲ ಒಂದು ಸಹಾಯ ಹಸ್ತವನ್ನ ಕನ್ನಡಿಗರಿಗೆ ಚಾಚಿ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿ ನಮ್ಮೆಲ್ಲರನ್ನು ಬಿಟ್ಟು ಮರೆಯಾದ ಜೇಮ್ಸ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಕಡೆಯ ಚಿತ್ರ. ನನಗೆ ಬಹಳ ನೋವಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಒಂದಷ್ಟು ಜನ ಷಡ್ಯಂತ್ರವನ್ನ ಮಾಡಿ ಈ ಚಿತ್ರವನ್ನ ಥಿಯೇಟರ್ಗಳಿಂದ ತೆಗೆದು ಇವತ್ತು ಯಾವುದೋ ಪರಭಾಷೆ ಚಿತ್ರಗಳನ್ನು ತಂದು ಹಾಕಿ ಇವತ್ತು ಅವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ನಿಜಕ್ಕೂ ಇದು ಖಂಡಿಸ್ತಕ್ಕಂಥ ಒಂದು ವಿಚಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಅಣ್ಣವ್ರ ಫ್ಯಾಮಿಲಿ, ಅಣ್ಣವರು ಅಂದ್ರೆ ಯಾರು ನಮ್ಗೆ ಎಲ್ರಿಗೂ ಗೊತ್ತು. ಕೇವಲ ಚಲನಚಿತ್ರಗಳಿಗಷ್ಟೇ ಅಲ್ಲದೆ ಕನ್ನಡಕ್ಕೋಸ್ಕರವಾಗಿಯೇ ಮಿಡಿದ ನಮ್ಮ ಅಣ್ಣವರ ಹೆಸರಿನಿಂದ ಅವರು ತೆಗೆದಂತ ಹಲವಾರು ಚಿತ್ರಗಳಿಂದ ತಮ್ಮ ಬದುಕನ್ನ ಕಟ್ಟಿಕೊಂಡಂತ ಎಷ್ಟೋ ಜನ ಚಿತ್ರಮಂದಿರದ ಮಾಲೀಕರು ಇವತ್ತು ಅಷ್ಟು ಸುಲಭವಾಗಿ ಅಪ್ಪು ಅವ್ರನ್ನ ಬಿಟ್ಕೊಟ್ಬಿಟ್ರ ನೀವು? ಹಣವೇ ಹೆಚ್ಚಾಗೋಯ್ತಾ ನಿಮಗೆ? ಇವತ್ತು ಎಷ್ಟೋ ಜನ ಯುವಕರು, ಕನ್ನಡಿಗರು, ಎಷ್ಟೋ ಜನ ಇವತ್ತು ಥಿಯೇಟರ್ ಮುಂದೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನ, ದೊಡ್ಡ ದೊಡ್ಡ ಕಟೌಟ್ಗಳನ್ನ, ದೊಡ್ಡ ಒಂದು ಹೂವಿನ ಹಾರಗಳನ್ನ ಎಷ್ಟೋ ಜನ ಕನ್ನಡಿಗರು ತಾವು ದಿನವೆಲ್ಲ ರಾತ್ರಿಯೆಲ್ಲ ನಿದ್ದೆಗೆಟ್ಟು, ಎಷ್ಟೋ ಜನ ಬಡ ಯುವಕರು ಇವತ್ತು ಹಣವನ್ನ ಖರ್ಚು ಮಾಡಿ ಕಟೌಟ್ಗಳನ್ನು ಹಾಕಿ ಸಂಭ್ರಮ ಪಟ್ಟು ಇಷ್ಟೆಲ್ಲ ಖರ್ಚು ಮಾಡಿ ಲಕ್ಷಗಟ್ಟಲೆ ಹೆಲಿಕಾಪ್ಟರ್ಲೆಲ್ಲ ದೊಡ್ಡದಾಗಿ ನಮ್ಮ ಅಪ್ಪು ಅವರ ಫೋಟೋ ಇಡೀ ಬೆಂಗಳೂರನ್ನ ಸುತ್ತಿಸ್ತಕ್ಕಂಥ ಕೆಲಸ ಆಗಿರ್ಬೋದು. ಎಲ್ಲ ಥಿಯೇಟರ್ಗಳಲ್ಲೂ ಇವತ್ತು ಅಪ್ಪು ಅವರ ಭಾವಚಿತ್ರವನ್ನು ಹಾಕಿ ದೊಡ್ಡದಾಗಿ ಸಂಭ್ರಮ ಪಟ್ಟಿರ್ತಕ್ಕಂಥ ಅವರ ಅಭಿಮಾನಕ್ಕೆ ನೀವು ಕೊಟ್ಟಿದ್ದ ಬೆಲೆ ಇಷ್ಟೇನಾ? ಇದು ಮಾತ್ರನಾ? ಇದೆಂತ ಘೋರ ಅನ್ಯಾಯ ಇದೆಂತ ಘೋರ ಅನ್ಯಾಯ ಇದು. ಇವತ್ತು ನಾನು ಅಪ್ಪು ಅಭಿಮಾನಿಗಳಲ್ಲಿ ನಾನು ಸಮಸ್ತ ಕನ್ನಡಿಗರಿಗೆ ಕೇಳ್ಕೊತೀನಿ, ಯಾವುದೇ ಯಶ್ ಅಭಿಮಾನಿಗಳಿರ್ಬೋದು, ಪುನೀತ್ ದರ್ಶನ್ ಸರ್ ಅಭಿಮಾನಿಗಳಿರ್ಬೋದು, ಸುದೀಪ್ ಸರ್, ಉಪೇಂದ್ರ, ದುನಿಯಾ ವಿಜಯ್ ಅವರು, ಧ್ರುವ ಸರ್ಜಾ ಅವರು, ಯಾರೇ ಗಣೇಶ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಯಾರೇ ಚಿತ್ರದ ಅಭಿಮಾನಿಗಳಿದ್ರು ದಯಮಾಡಿ ಶಿವಣ್ಣ ಅವರ ಅಭಿಮಾನಿಗಳು ಕನ್ನಡಿಗರಾಗಿ ಒಟ್ಟಾಗಿ ನಿಂತು ಈ ಚಿತ್ರವನ್ನು ಯಾವುದೇ ಕಾರಣಕ್ಕೂ ಥಿಯೇಟರಿಂದ ತೆಗೆದು ಹೋದ ರೀತಿ ನೀವು ನೋಡ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ನಾಳೆ ಜೇಮ್ಸ್ ಚಿತ್ರವನ್ನ ತೆಗೆದು ಬೇರೆ ಚಿತ್ರವನ್ನು ಏನಾದರೂ ಹಾಕಿದ್ರೆ ಅಲ್ಲಿಗೆ ಹೋಗ್ತಕ್ಕಂಥ ಜನ ಕೂಡ್ಲೆ ಚಿತ್ರಮಂದಿರದ ಮಾಲೀಕನಿಗೆ ಹೇಳಿ ಆ ಕೂಡ್ಲೆ ಚಿತ್ರವನ್ನು ತೆಗೆಸಿ ಮತ್ತೆ ಜೇಮ್ಸ್ ಚಿತ್ರವನ್ನು ಹಾಕೊಂಡು ನೋಡಿ. ನಾನು ಯಾಕೆ ಈ ಚಿತ್ರಮಂದಿರದ ಮಾಲೀಕರಿಗೆ, ಎಷ್ಟೋ ಜನ ನೋಡ್ತಾ ಇದ್ದೀರಾ ಚಿತ್ರಮಂದಿರದ ಮಾಲೀಕರು ನನ್ನ ಲೈವ್ ಅನ್ನ, ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ನಿನ್ನೆ ಚೇತನ್ ಕುಮಾರ್ ಅವರ ಚಿತ್ರದ ನಿರ್ದೇಶಕರು ಕೂತ್ಕೊಂಡು ಒಂದು ಲೈವ್ ಅಲ್ಲಿ ದಯಮಾಡಿ ಜೇಮ್ಸ್ ಚಿತ್ರವನ್ನ ಉಳಿಸ್ಕೊಡಿ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ. ಅಲ್ಲ ರೀ, ಕರ್ನಾಟಕದ ಒಬ್ಬ ಸೂಪರ್ ಸ್ಟಾರ್ ಚಿತ್ರವನ್ನ ಕರ್ನಾಟಕದ ಒಳಗಡೆನೆ ಸೂಪರ್ ಸ್ಟಾರ್ ಚಿತ್ರವನ್ನು ಉಳಿಸ್ಕೊಡಿ ಅಂತ ಬೇಡ ಸ್ಥಿತಿಗೆ
ಇವತ್ತು ಕನ್ನಡ ಚಿತ್ರರಂಗ ಬಂದು ನಿಂತಿದೆ ಅಂತಂದ್ರೆ ಏನ್ರಿ ಅರ್ಥ ಇದು? ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಕನ್ನಡ ಚಿತ್ರರಂಗ? ಹೆಸರಿಗಷ್ಟೇ ಕನ್ನಡ ಚಿತ್ರರಂಗ. ಇದನ್ನ ಕಂಟ್ರೋಲ್ ಮಾಡ್ತಾ ಇರೋರು, ಆಳ್ತಾ ಇರೋರೆಲ್ಲ ತೆಲುಗರು, ತಮಿಳಿಗರು, ಹಿಂದಿಗರು. ಎಲ್ಲಿಗೆ ಬಂದಿದೆ ಇವತ್ತು? ಮೊದಲನೇ ವಾರ ಏನು ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರಕ್ಕೆ ಏನು ಒಳಗಡೆ ಹೋದ್ರೆ 2 ಜನ ಬಂದು ಕೂತ್ಕೋತಾ ಇದಾರೆ ಥಿಯೇಟರ್ ಒಳಗಡೆ. ಇವತ್ತು ನಿನ್ನೆನು ವೀರೇಶ್ ಚಿತ್ರಮಂದಿರದಲ್ಲಿ 6,000 7,000 ಜನ ಬಂದು ಗುಂಪು ಕೂಡ್ತಾ ಇದ್ದಾರೆ. ಒಂದು ಥಿಯೇಟರ್ ಸೀಟಿಂಗ್ ಕೆಪಾಸಿಟಿ ಇರೋದು 700 800 ಜನ, ಕೆಲವು ಕಡೆ 600 ಜನ. 700 800 ಜನ ಕೆಲವು ಥಿಯೇಟರ್ ಅಲ್ಲಿ ಜನಗಳು ಬಂದು ಕೂತ್ಕೋತಾ ಇದ್ದಾರೆ. ಇನ್ನು ಉಳಿದಂತ 5,000 ಜನ 6,000 ಜನ ಥಿಯೇಟರ್ ಅಲ್ಲಿ ಸಿಗದೆ ಹೋದವ್ರು ಮನೆಗೆ ಹೋಗ್ತಾರೆ. ಮತ್ತೆ ವಾಪಸ್ ಏನ್ ಮಾಡ್ತಾರೆ? ಈಗ ಈ ವಾರ ಪೂರ್ತಿ ಆ ಚಿತ್ರವನ್ನ ಸಂಭ್ರಮಿಸ್ತಾ ಇರೋರು ಯಾರು? ಅಭಿಮಾನಿಗಳು. ಕುಣಿದು ಕುಪ್ಪಳಿಸಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ನಾಳೆ ಆ ಅಭಿಮಾನಿಗಳ ತಂದೆ ತಾಯಿಗಳು ಈ ವಾರದಿಂದ ಬರಕ್ ಪ್ರಾರಂಭ ಮಾಡ್ತಾರೆ ಥಿಯೇಟರ್ಗೆ. ಇಲ್ಲಿ ಬಿಸಿನೆಸ್ ನ ಪಕ್ಕಕ್ಕಿಡೋಣ. ಭಾವನಾತ್ಮಕವಾಗಿ ಅಪ್ಪು ಸರ್ ಇನ್ಯಾವತ್ತೂ ಈ ಯುಗದಲ್ಲಿ ಮತ್ತೆ ಸಿಗೋದಿಲ್ಲ. ಎಲ್ಲಾ ಚಲನಚಿತ್ರ ನಟರ ಹೀರೋಗಳು ನಾಳೆ ದಿನ ಇನ್ನೊಂದು ಅವರ ಚಿತ್ರದ ಹೀರೋಗಳು ಚಿತ್ರ ಬಿಡುಗಡೆ ಆದಾಗ ಕಟ್ಔಟ್ ಹಾಕಿ ಹಾಲು ನೀವು ಏನಿದೆ ಹಾರವನ್ನು ಹಾಕಿ ಸಂಭ್ರಮ ಪಡ್ತೀರಾ. ಎಲ್ಲರೂ ಪಡ್ತೀವಿ, ನಾನು ಹೇಳೋದು. ಆದ್ರೆ ಅಪ್ಪು ಸರ್ ಮತ್ತೆ ಸಿಗ್ತಾರ ನಾವು ಸಂಭ್ರಮ ಪಡೋದಕ್ಕೆ? ಮತ್ತೆ ಅವ್ರು ಸಿಗ್ತಾರ ನಮ್ಗೆ? ಮೊದಲನೇ ವಾರ ಅವರ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ನೋಡಿರ್ತಕ್ಕಂಥ ಚಿತ್ರ 2ನೇ ವಾರದಿಂದ ಈಗ ಮೊದಲನೇ ವಾರದಲ್ಲಿ ಯಾರೆಲ್ಲ ಟಿಕೆಟ್ ಸಿಕ್ಕಿಲ್ಲ ಈಗ ಬರ್ತಾರೆ, ತುಂಬುತ್ತಾರೆ, ಹೌಸ್ಫುಲ್. 2 ದಿನ 3 ಜನ 4 ಜನ ಏನು ಕೂರ್ತಾ ಇಲ್ವಲ್ಲ ಥಿಯೇಟರ್ ಒಳಗಡೆ. ಸಾವಿರಾರು ಜನ ಬಂದು ನೋಡ್ತಾರೆ ತಾನೆ ಚಿತ್ರವನ್ನ. ಹೇಗ್ರಿ ತೆಗಿತಾ ಇದ್ದೀರಾ ನೀವು? ಅಣ್ಣವ್ರ ಚಿತ್ರಗಳು ಅವತ್ತು, ವಿಷ್ಣು ಸರ್, ಕನ್ನಡ ಚಿತ್ರಗಳು ಅಂಬರೀಷ್ ಅಣ್ಣ, ಶಂಕರ್ ನಾಗ್, ಇಂಥ ಮಹನೀಯರ ಚಿತ್ರಗಳು ಓಡಿದ್ರಿಂದನೇ ಇವತ್ತು ಯಾವೆಲ್ಲ ಥಿಯೇಟರ್ಗಳು ಇವತ್ತು ಉಳ್ಕೊಂಡಿದೆಯಲ್ಲ ಕರ್ನಾಟಕದಲ್ಲಿ. ನಿಮ್ಮ ಥಿಯೇಟರ್ಗಳು ಉಳ್ಕೊಳ್ಳೋದಕ್ಕೆ ಕಾರಣನೇ ಕನ್ನಡ ಚಿತ್ರಗಳು. ಇವತ್ತು ಯಾವುದೋ ಒಂದು ಪರಭಾಷೆ ಚಿತ್ರವನ್ನ ಹಣಕ್ಕೋಸ್ಕರ ತೆಗೆದು ಹಾಕ್ತಾ ಇದ್ದೀರಾ. ಜೇಮ್ಸ್ ಚಿತ್ರವನ್ನ ತೆಗೆದುಬಿಟ್ಟು ಹಾಕ್ತೀರಾ. ಈ ಚಿತ್ರ ಏನು 1 ವರ್ಷ ಓಡ್ಬಿಡ್ತದ? ಮ್ಯಾಕ್ಸಿಮಮ್ ಇನ್ನೊಂದು ವಾರ ಆದ್ಮೇಲೆ ಏನ್ ಮಾಡ್ತೀರಾ? ಮತ್ತೆ ಪುನಃ ಜೇಮ್ಸ್ ಚಿತ್ರವನ್ನು ತೆಗೆದು ಹಾಕಳಕ್ಕಾಗತ್ತಾ ನೀವು? ಮತ್ತೆ ಹಾಕಳಕ್ಕಾಗತ್ತಾ? ಕೆಲವು ಕುತಂತ್ರಿ ಯುವಕರು ಅಪ್ಪು ಸರ್ ಅವರ ಜೇಮ್ಸ್ ಚಿತ್ರವನ್ನ ತುಳಿಲೇಬೇಕು ಅನ್ನೋ ಒಂದು ಷಡ್ಯಂತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇದು ಷಡ್ಯಂತ್ರ, ಖಂಡಿತವಾಗ್ಲೂ ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಪ್ಪು ಅಭಿಮಾನಿಗಳು ಬಿಡಬೇಡಿ, ಕನ್ನಡ ಪರ ಹೋರಾಟಗಾರರು ಬಿಡಬೇಡಿ. ಇದನ್ನ ಒಬ್ಬ ಚಿತ್ರ ನಿರ್ದೇಶಕ ಪುನೀತ್ ರಾಜ್ಕುಮಾರ್ ಅವರನ್ನು ಇಡೀ ದೇಶ ಇವತ್ತು ಸಂಭ್ರಮಿಸ್ತಾ ಇದೆ ಅವರ ಬಗ್ಗೆ ಹೆಮ್ಮೆಯಿಂದ. ಅವರ ಚಿತ್ರ ಕರ್ನಾಟಕದಲ್ಲಿ ಯಾರೋ ಹಿಂದಿ ಚಿತ್ರವಂತೆ ಅದು ಯಾವುದೋ ಕರ್ನಾಟಕ ಸರ್ಕಾರ ಒಂದು ಹಿಂದಿ ಚಿತ್ರಕ್ಕೆ ತೆರಿಗೆಯನ್ನು ಫ್ರೀ ಮಾಡ್ತೀರಾ? ನಿಮ್ಮೆಲ್ಲರನ್ನು ಸಾಕ್ತಾ ಇರತಕ್ಕಂಥ ಕನ್ನಡಿಗರ ತೆರಿಗೆ ಹಣದಲ್ಲಿ ನಿಮ್ಮೆಲ್ಲರನ್ನು ಸಾಕ್ತಾ ಇರತಕ್ಕಂಥ ಕನ್ನಡಿಗರ ಚಿತ್ರಕ್ಕೆ ಒಂದು ತೆರಿಗೆ ವಿನಾಯಿತಿ ಘೋಷಣೆ ಮಾಡಕ್ಕಾಗ್ಲಿಲ್ಲ ನಿಮ್ಮ ಕೈಲಿ. ಅಲ್ಲಿ ಯಾವುದೋ ಹೋಗಿ ತೆಲುಗು ಚಿತ್ರಕ್ಕೆ ಪ್ರಮೋಷನ್ ಕೊಡ್ತೀರಾ? ಇವತ್ತು ಕನ್ನಡ ಚಿತ್ರವನ್ನು ತೆಗೆದು ಬೀಸಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಮಾತಿಲ್ಲ. ಕರ್ನಾಟಕ ಇವತ್ತು ಕನ್ನಡ ಚಿತ್ರವನ್ನ ಉಳಿಸಿ ಅಂತ ಹೇಳಿ ನಾವೇ ಬೇಡ್ಕೊತಾ ಇದೀವಿ. ನಾಳೆ ದಿನ ಕನ್ನಡಿಗರನ್ನ ಕರ್ನಾಟಕದಲ್ಲಿ ಉಳಿಸ್ಬೇಕು ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿಡ್ತಾರೆ. ನನಗೆ ಬಹಳ ನೋವಾಗ್ತಾ ಇರೋದು, ಎಷ್ಟೋ ಜನ ಯುವಕರು, ಎಷ್ಟೋ ಜನ ಚಾಲ್ತಿಯಲ್ಲೇ ಇರದೇ ಇರತಕ್ಕಂಥ ಹಲವಾರು ಥಿಯೇಟರ್ಗಳಲ್ಲಿ ಜೇಮ್ಸ್ ಚಿತ್ರವನ್ನು ಬಿಡುಗಡೆ ಮಾಡ್ಕೊಂಡು ಇವತ್ತು ಹೌಸ್ಫುಲ್ ಪ್ರದರ್ಶನ ಹೋಗ್ತಾ ಇದೆ ರಾಜ್ಯಾದ್ಯಂತ. 88 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಕೇಳಿ, 88 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 4 ದಿನದಲ್ಲಿ 100 ಕೋಟಿ ಕ್ಲಬ್ ಸೇರಿದ ಮೊದಲ ಕನ್ನಡ ಚಿತ್ರ ಜೇಮ್ಸ್. ನಮ್ಮ ಪ್ರೀತಿಯ ಅಪ್ಪು ಸರ್ ಅವರ ಜೇಮ್ಸ್. ಇದಕ್ಕೆ ನಮಗೆ ಹೆಮ್ಮೆ ಇದೆ. ಇಂಥ ಒಂದು ಚಿತ್ರವನ್ನು 1 ವಾರಕ್ಕೆ ತೆಗೆದು ಬೀಸಾಕಿದಾಗ ಹೊರ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಜನ ನಮ್ಮ ಬಗ್ಗೆ ಏನ್ ಅನ್ಕೋತಾರೆ ಹೇಳಿ? ಏನ್ ಅನ್ಕೋತಾರೆ ಕನ್ನಡಿಗರ ಬಗ್ಗೆ? ಕನ್ನಡ ಥಿಯೇಟರ್ಗಳ ಬಗ್ಗೆ ಏನ್ ಅನ್ಕೋತಾರೆ? ನಮ್ಮ ಸ್ವಾಭಿಮಾನದ ಬಗ್ಗೆ ಏನ್ ಅನ್ಕೋತಾರೆ ಹೊರಗಡೆ ಇರ್ತಕ್ಕಂಥವ್ರು? ಒಬ್ಬ ಸೂಪರ್ ಸ್ಟಾರ್ ಚಿತ್ರವನ್ನ 1 ವಾರ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ವಲ್ಲ ಕನ್ನಡಿಗರ ಕೈಲಿ ಅಂತ ಹೇಳಿ ನಮ್ಮನ್ನ ಆಡ್ಕೊಳ್ಳುವಂತ ಸ್ಥಿತಿಗೆ ತಂದು ನಿಲ್ಸಿರ್ತಕ್ಕಂಥ ವಿತರಕರೇ, ಕನ್ನಡ ದ್ರೋಹಿ ವಿತರಕರೇ, ನಿಮಗೆ ಧಿಕ್ಕಾರ. ಕಮಿಷನ್ ಆಸೆಗೋಸ್ಕರ ಎಲ್ಲಾ ಥಿಯೇಟರ್ ಮಾಲೀಕರಲ್ಲ ನಾನು ಹೇಳ್ತಾ ಇರೋದು, ಕೆಲವಾರು ಥಿಯೇಟರ್ಗಳು ಕನ್ನಡದ ಸ್ವಾಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಥಿಯೇಟರ್ ಮಾಲೀಕರಿದ್ದೀರಾ. ನೀವು ಖಂಡಿತವಾಗಲೂ ಆ ಚಿತ್ರವನ್ನು ಉಳಿಸ್ಕೊಂಡು ಪ್ರದರ್ಶನ ಮಾಡ್ತೀರಾ. ಯಾಕಂದ್ರೆ ಮುಂದಿನ ವಾರನೂ ಹೌಸ್ಫುಲ್, ಅದ್ರ ಮುಂದಿನ ವಾರನೂ ಹೌಸ್ಫುಲ್ ಹೋಗುತ್ತೆ ಬಿಡಿ. ಕೆಲವರು ಕಮಿಷನ್ ಹಣದ ಆಸೆಗೋಸ್ಕರ
ಪುನೀತ್ ಸರ್ ಅವರ ಚಿತ್ರವನ್ನು ತೆಗೆದು ಬಿಸಾಕ್ತಾ ಇದ್ರಲ್ಲ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ನಿಮಗೆ ಹಣವೇ ಹೆಚ್ಚಾಯ್ತಾ? ಹಣವೇ ಹೆಚ್ಚಾಯ್ತಾ ನಿಮಗೆ? ಇಷ್ಟೇನೋ ಪ್ರೀತಿ ನೀವು ಕನ್ನಡಿಗರು ಕೊಟ್ಟಿದ್ದು? ಯಾವುದೇ ನಮ್ಮ ಚಿತ್ರಗಳು ಹೊರ ರಾಜ್ಯಕ್ಕೆ ಹೋದ್ರೆ 400 ಶೋ 500 ಶೋ ಕೊಟ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಮ್ಯಾಕ್ಸಿಮಮ್ 5 ಶೋ 10 ಶೋ, ಅದು ಬೇಡ್ಕೋಬೇಕು. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ, ಈ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ನೀವಿವತ್ತು ತೆಗೆದು ನೋಡಿದ್ರೆ ಎಲ್ಲಿದೆ ಕನ್ನಡ ಚಿತ್ರಗಳು? ಎಲ್ಲಿದೆ ಕನ್ನಡ? ಎಲ್ಲಿ ನೋಡಿದ್ರು ದಬ್ಬಾಳಿಕೆ, ಹೊರಗಿನವರದೇ ದಬ್ಬಾಳಿಕೆ. ಇವತ್ತು ಏನ್ರಿ ಇದು? ಇದಕ್ಕೆ ಕಾರಣ ಧನದಾಹಿ ವಿತರಕರು. ಹಣಕ್ಕೋಸ್ಕರ ಕನ್ನಡದ ಸ್ವಾಭಿಮಾನವನ್ನು ಆಡಿಟ್ಟಿರ್ತಕ್ಕಂಥ ಇಂಥ ಕೀಳು ಮನಸ್ಥಿತಿಯ ಒಂದಷ್ಟು ಧನದಾಹಿ ಕನ್ನಡ ದ್ರೋಹಿಗಳಿಂದನೇ ಇವತ್ತು ಕನ್ನಡ ಚಿತ್ರರಂಗ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾದಂತ ಹಲವಾರು ನಟರುಗಳು ಇವತ್ತು ಸುಮ್ಮನಿರೋದು ನಿಜಕ್ಕೂ ನೋವಾಗ್ತಾ ಇದೆ. ಒಬ್ಬ ಸೂಪರ್ ಸ್ಟಾರ್ ಚಿತ್ರವನ್ನು ಇವತ್ತು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಒಂದು ವಾರಕ್ಕೆ ಅಂತಂದ್ರೆ, ಇತ್ತೀಚೆಗೆ ಬರ್ತಾ ಇರತಕ್ಕಂಥ ಹೊಸ 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 ಯುವ ನಟರು ಅವ್ರು ಬದುಕೋದಾದ್ರೂ ಹೇಗೆ ರೀ? ಅವ್ರು ತಾನೇ ಹೇಗೆ ಸರ್ವೈವ್ ಆಗಬೇಕು? ಕೋಟ್ಯಾಂತರ ರೂಪಾಯಿ ಹಣವನ್ನ ಅವ್ರಿಗೂ ಹಾಕಿ ಚಿತ್ರವನ್ನ ನಿರ್ಮಾಣ ಮಾಡಿ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಕನಸನ್ನ ಕಟ್ಟಿಕೊಂಡು ಹಳ್ಳಿಗಳಿಂದ ಬಂದು ಚಿತ್ರವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಯುವಕರು ನವನಟರು, ಅವರ ಪರಿಸ್ಥಿತಿ ಏನಾಗಬೇಕು? ಅವರ ಚಿತ್ರಗಳ ಕಥೆ ಏನಾಗಬೇಕು? ಏನಿದು? ಹೋಗ್ಲಿ, ನಾನು ಕೇಳೋದು, ಹಲವಾರು ಕನ್ನಡಿಗರು ಥಿಯೇಟರ್ಗಳ ಮುಂದೆ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಆ ಕಟ್ಔಟ್ಗಳನ್ನ ಹಾಕಿದಾರಲ್ಲ, ಕಿತ್ತು ಬಿಸಾಕ್ಬಿಡ್ತಾರೆ ಕಟ್ಔಟ್. ನಾಳೆ ಬೆಲೆ ಇಲ್ವಾ ಅಭಿಮಾನಕ್ಕೆ? ನೀವು ಕೊಟ್ಟಿದ್ದೀರಾ ಥಿಯೇಟರ್ ಅವರು ಅದಕ್ಕೆ ದುಡ್ಡನ್ನ? ವಿತರಕರೇ ನೀವು ಕೊಟ್ಟಿದ್ದೀರಾ ದುಡ್ಡನ್ನ? ವಿತರಕರೇ ನೀವು ಕೊಟ್ಟಿದ್ದೀರಾ ದುಡ್ಡನ್ನ ಅದಕ್ಕೆ? ಚಲನಚಿತ್ರ ಮಂದಿರದ ಮಾಲೀಕರು ಕೊಟ್ಟಿದ್ದೀರಾ? ಇಲ್ಲ. ಅಭಿಮಾನಿಗಳು ತಮ್ಮ ಸ್ವಂತ ಬೆವರಿನ ಹಣದಿಂದ, ದುಡಿದ ಹಣದಿಂದ ಆ ಇಡೀ ಥಿಯೇಟರ್ನ ಒಂದು ಸುಂದರವಾಗಿ ಅವರು ಅಲಂಕಾರವನ್ನ ಮಾಡಿ ಆ ಚಿತ್ರವನ್ನು ಸಂಭ್ರಮಿಸ್ತಾ ಇದ್ದಾರೆ. ಜೇಮ್ಸ್ ಚಿತ್ರವನ್ನ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಸಿಗಲ್ಲ. ನಾನು ಅಪ್ಪು ಅಭಿಮಾನಿಗಳಲ್ಲಿ ಕೇಳ್ಕೊತೀನಿ, ಎಷ್ಟೋ ಜನ ರಾಜಕಾರಣಿಗಳಲ್ಲಿ ಕೇಳ್ಕೊತೀನಿ, ಎಷ್ಟೋ ಜನ ಬೇರೆ ನಟರ ಅಭಿಮಾನಿಗಳಲ್ಲೂ ಕೇಳ್ಕೊತೀನಿ ನಾನು. ಮತ್ತೆ ಅಪ್ಪು ಸರ್ ಸಿಗಲ್ಲ ನಮ್ಗೆ. ಲಾಸ್ಟ್ ಮುಗಿದೋಯ್ತು ಎರ ಇದು. ಇಲ್ಲಿಗೆ ಅಪ್ಪು ಸರ್ ಇನ್ನು ಯಾವತ್ತೂ ನಮಗೆ ಭೂಮಿಗೆ ಮತ್ತೆ ಬರಲ್ಲ, ಇನ್ನು ಸಿಗೋದು ಇಲ್ಲ. ಥಿಯೇಟರ್ ಮಾಲೀಕರಿಗೆ ನಿಮ್ಮ ಹಣವೇ ಮುಖ್ಯವಾದ್ರೆ ಈ ಚಿತ್ರವನ್ನ ತೆಗಿರಿ. ಹಣ ಮುಖ್ಯ ಅಲ್ಲ. ದೊಡ್ಡದಾಗಿ ಡೈಲಾಗ್ ಹೊಡಿತಿದ್ರಿ. ಅಪ್ಪು ಸರ್ ಸತ್ತ ದಿನದಿಂದ ಇಲ್ಲಿಯವರೆಗೆ ಅಯ್ಯೋ ಹಾಗೆ ಹೀಗೆ ಅಂತ ಹೇಳಿ, ಇಷ್ಟೇನ ನಿಮ್ಮ ಸ್ವಾಭಿಮಾನ? ಇಷ್ಟೇನ ಅವ್ರಿಗೆ ಬೆಲೆ? ಇದೇ ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂಥ ಬೇರೆ ಭಾಷಿಕರು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ, ಅವರು ಏನ್ ಅನ್ಕೊಳ್ಳಲ್ಲ. ನಿನ್ನೆ ಆ ಚಿತ್ರದ ನಿರ್ದೇಶಕರಾದಂಥ ಚೇತನ್ ಕುಮಾರ್ ಅವರು ನೀವು ಬಂದು ಬೇಡ್ಕೋಬಾರ್ದಾಗಿತ್ತು. ಅದೆಲ್ಲೋ ಒಂದ್ ಕಡೆ ನನಗೂ ನೋವಾಯ್ತು. ಅಯ್ಯೋ ಅಪ್ಪು ಸರ್ ಬಗ್ಗೆ ಅವ್ರ ಚಿತ್ರ ಉಳಿಸ್ಕೊಡಿ ಅಂತ ಬೇಡ್ಕೊಳ್ಳೋ ಸ್ಥಿತಿಗೆ ಇವತ್ತು ತಂದು ನಿಂತಿದೆ ಅಂತಂದ್ರೆ ಕನ್ನಡ ಚಿತ್ರರಂಗ ಅಂತಂದ್ರೆ ಏನ್ ಅರ್ಥ ಇದು? ಏನ್ ಅರ್ಥ ಇದು? ಇನ್ನೂ ಸಹ ನಾನು ಹೇಳ್ತಾ ಇದ್ದೀನಿ ಕೇಳಿ, ಸಾವಿರಾರು ಜನ ಮೊದಲ ವಾರ ಅಭಿಮಾನಿಗಳು ನೋಡಿರ್ತಕ್ಕಂಥದ್ದು, ಇನ್ನೂ ಕುಟುಂಬ ಸಮೇತರಾಗಿ ಬರ್ತಕ್ಕಂಥದ್ದು ಈ ವಾರದಿಂದ 100 ದಿನಗಳ ಪ್ರದರ್ಶನವನ್ನು ಕಾಣತಕ್ಕಂಥ ಅತ್ಯುತ್ತಮ ಚಿತ್ರ ಇದು. ನಮ್ಮ ಹೆಮ್ಮೆಯ ಸೈನಿಕರ ಬಗ್ಗೆ ಹೇಳಿರ್ತಕ್ಕಂಥ ಚಿತ್ರ. ಡ್ರಗ್ಸ್ ಮಾರಕ ಅಂತ ಹೇಳಿರ್ತಕ್ಕಂಥ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಚಿತ್ರ ಇದು. ಮೇಲಾಗಿ ಪುನೀತ್ ರಾಜ್ಕುಮಾರ್ ಅವರ ಕಟ್ಟ ಕಡೆಯ ಚಿತ್ರ. ಅವರು ಮಾಡಿರ್ತಕ್ಕಂಥ ಸೇವೆಗೆ, ಅವರು ಮಾಡಿರ್ತಕ್ಕಂಥ ಆ ಒಂದು ಕೆಲಸಗಳಿಗೆ ಕನಿಷ್ಠ ನಾವು ಕನ್ನಡಿಗರಾಗಿ ಆ ಚಿತ್ರವನ್ನ ಇನ್ನೊಂದಷ್ಟು ದಿನ ಸಂಭ್ರಮ ಪಡ್ಲಿಲ್ಲ ಅಂತಂದ್ರೆ, ನಾವಿಷ್ಟು ದಿನ ಅವ್ರನ್ನ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಎಲ್ಲ ಕಡೆ ಹಾಕೊಂಡು ಸಂಭ್ರಮಿಸಿದ್ವಿ. ಅದರ ಅರ್ಥ ಏನು ಹಾಗಾದ್ರೆ? ವಿತರಕರೇ, ಥಿಯೇಟರ್ ಮಾಲೀಕರೇ, ನಾಚಿಕೆ ಆಗಬೇಕು ನಿಮಗೆ. ಎಷ್ಟೋ ಜನ ಯುವಕರು ಮಾಡಿರ್ತಕ್ಕಂಥ ಅಲಂಕಾರಕ್ಕಾದ್ರೂ ಗೌರವ ಕೊಡಿ. ನೀವು ತೆಗೆದು ಬಿಸಾಕ್ಬೇಡಿ.
ಯಾವ್ದಾದ್ರು ಒಂದು ಥಿಯೇಟ್ರಲ್ಲಿ ಏನಾದರೂ ಅಪ್ಪು ಸರ್ ಅವ್ರ ಕಟ್ಔಟ್ನ ಏನಾದ್ರು ತೆಗೆದು ಬಿಚ್ಚಿರೋದೇನಾದ್ರು ಕಂಡು ಬಂದ್ರೆ ಅಭಿಮಾನಿಗಳೇ, ಅವರ ವಿರುದ್ಧ ನಿಮ್ಮ ಧ್ವನಿ ಇರಲಿ, ನಿಮ್ಮ ಧಿಕ್ಕಾರ ಇರಲಿ ಅವರ ವಿರುದ್ಧ. ನಾಳೆ ಥಿಯೇಟರ್ಗೆ ಹೋಗಿ ಜೇಮ್ಸ್ ಚಿತ್ರ ಇದೆಯಾ ಅಂತಾನೆ ಕೇಳಿ, ಇಲ್ಲ ಅಂದ್ರೆ ಎಲ್ಲರೂ ವಾಪಸ್ ಬನ್ನಿ. ಅಟ್ಲೀಸ್ಟ್ ಈ ಒಂದು ಸಣ್ಣ, ಕೆಲವರು ಅನ್ಕೊಂಡಿರ್ತಾರೆ